ಅತ್ತೆ ಮಾವಾಗ ಏನು ಆಗಲ್ಲ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾವ ಹುಷಾರಾಗಿ ಬರ್ತಾರತ್ತೆ. ಪಾಪ ಕಡೆ ಅವರು. ಸುತ್ತ 106 ಜನ ಇದ್ರು ಅವ್ರು ಯಾರು ನನಗೆ ಕಾಣಿಸೋದಿಲ್ಲ. ಅವಾಗ ಅವಳು ಮಾತ್ರ ಕಾಣಿಸ್ತಿರ್ತಾಳೆ. ನಿಮ್ಮಿಬ್ರು ಮಧ್ಯೆ ಏನಾದ್ರೂ? ನಮ್ಮಿಬ್ಬರ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ. ಎಲ್ಲಾ ಶುರು ಆಗೋದು ಫ್ರೆಂಡ್ಶಿಪ್ ಇಂತಾನೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ನನಗೆ? ಅರೆ, ಡಾಕ್ಟರ್ ಅಂಕಲ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಂಕಲ್. ಏನಪ್ಪಾ ಅದೇ, ಏನ್ ಇನ್ನೂ ಮಲ್ಕೊಂಡಿಲ್ವಾ? ಇಲ್ಲ ಅಂಕಲ್, ಈಗ ಮಲ್ಗಬೇಕು. ಹೇಗಿದೆ ನಿನ್ನ ಆರೋಗ್ಯ? ಪರವಾಗಿಲ್ಲ ಅಂಕಲ್, ಚೆನ್ನಾಗಿದೆ. ನಿನ್ಗೂ ನಿನ್ ಫ್ರೆಂಡ್ಗೂ ಜಗಳ ಸರಿ ಹೋಯ್ತಾ? ಹಾ ಅಂಕಲ್, ಅವ್ರದ್ದು ಸರಿ ಹೋಯ್ತು. ಹಾಗಾದ್ರೆ ನೀ ತುಂಬಾ ಚೆನ್ನಾಗಿರ್ತೀಯ ಬಿಡು. ನೋಡು, ನೀ ಆ ಭಾಗ್ಯನ ಜೊತೆ ಇರೋ ತನಕ ಏನೂ ಆಗೋದಿಲ್ಲ. ಇದು ನಾನ್ ಕಣ್ಕೊಂಡ್ ಸತ್ಯಪ್ಪ. ಈಗ ನಿನ್ ಹುಡುಗಿ ಹೇಗಿದ್ದಾಳೆ? ಅಯ್ಯೋ ಅಂಕಲ್, ನಮ್ಮ ಹುಡುಗಿನ ಏನ್ ಹೇಳ್ತಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್. ನೋಡು, ನಿನ್ ಮಾತಲ್ಲೇ ಇಷ್ಟು ಗಾಬರಿ ಇದೆ ಅಂದಮೇಲೆ ನಿಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ಏನೂ ಇಲ್ಲ ಅಂಕಲ್. ನಾನೊಬ್ಬ ಡಾಕ್ಟರ್ ಕಣಯ್ಯ. ನಾವು ರೋಗ ಏನು ಅಂತ ತಿಳ್ಕೊಳಕ್ ಮೊದಲು ರೋಗಿ ಸೈಕಾಲಜಿನ ಚೆನ್ನಾಗಿ ಸ್ಟಡಿ ಮಾಡ್ತೀವಿ. ನೋಡು, ನೀ ಹಾಗೆಲ್ಲ ಹೇಳಕ್ ಹೋಗ್ಬೇಡ, ಅದಿಲ್ಲ ಇದಿಲ್ಲ ಅಂತ. ನನಗೆಲ್ಲ ಅರ್ಥ ಆಗತ್ತೆ. ಓಕೆ, ಜಾಸ್ತಿ ಹೊತ್ತು ನಿದ್ರೆ ಕೆಡಬೇಡ, ಮಲ್ಕೋ. ಗುಡ್ ನೈಟ್ ಅದಿ. ಸರಿ ಅಂಕಲ್, ಗುಡ್ ನೈಟ್. ಏನಿದು, ಎಲ್ಲರೂ ಒಂದೇ ದಿನ ಒಂದೇ ತರ ಮಾತಾಡ್ತಾ ಇದಾರಲ್ಲ? ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹಾಕ್ ಹಾಕ್. ಹಾ, ಸೆಂಟ್ರಿ ಮಧ್ಯದಲ್ಲಿ ಹಾಕ್. ಇನ್ನೊಂದ್ ಸ್ವಲ್ಪ ಅದೇ ಹೋಳ ಹಾಕಲ್ಲಿ. ಹಾಕ್ ಹಾಕ್ ಹಾಕ್. ಏನ್ ಕುಸುಮ ಇದು? ಊಟ ಮಾಡದೆ 1 ವಾರ ಆಗಿರೋ ತರ ಊಟ ಮಾಡ್ತಾ ಇದೀಯಾ? ಸಂತೋಷ ರೀ, ಸಂತೋಷ. ಏನ್ ಕುಸುಮ ಇದು? ನಮ್ ಮದುವೆ ಆದ್ಮೇಲೆ ನೀನ್ ಇಷ್ಟೊಂದು ಸಂತೋಷವಾಗಿರೋದನ್ನ ನಾನು ನೋಡ್ಲೇ ಇಲ್ಲ. ಸಂತೋಷ ಸಂದರ್ಭಗಳು ಎಷ್ಟೋ ಬಂದಿತ್ತು, ಆದ್ರೆ ಆ ಸಂತೋಷನ ಅಷ್ಟೊಂದು ಅನುಭವಿಸಿಲ್ಲ ನೀನು. ಇವತ್ತು ನೋಡಿದ್ರೆ ಯಾಕೆ ಹೀಗಾಡ್ತಾ ಇದೀಯಾ? ಊರಿ, ಆವಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ ಜಾಸ್ತಿ ಸಂತೋಷ ಈಗ ಆಗ್ತಾ ಇದೆ ನಂಗೆ. ನನಗಂತೂ ಇದು ತುಂಬಾ ಖುಷಿಯಾದ ವಿಷಯ. ಹೌದಾ? ಏನತ್ತೆ ಅದು? ಅದೆಲ್ಲ ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ. ಬಹಳ ಚೆನ್ನಾಗಿದೆ. ಒಂಚೂರು ಸಾಂಬಾರ, ಅನ್ನ ಜಾಸ್ತಿ ಆಯ್ತು. ಅತ್ತೆ, ಆದಿ ಅವ್ರು ಸಿಕ್ಕಿದ್ರ? ಕೆಲ್ಸದ ಬಗ್ಗೆ ಏನಾದ್ರು ಹೇಳಿದ್ರ? ಹ್ಞೂ ಸಿಕ್ಕಿದ್ದ.
ಕೆಲ್ಸಕ್ ಬಂದೇ ಬರ್ತಾನೆ, ಬರ್ದೇ ಎಲ್ಲ ಹೋಗ್ತಾನೆ. ಪ್ರೀತಿ ಅಂದ್ರೆ ಅದೇ ಅಲ್ವಾ? ಏನ್ ಹೇಳ್ತೀರಿ? ಅದು ಭಾಗ್ಯ. ಕೆಲ್ಸದ ಮೇಲೆ ಪ್ರೀತಿ. ಕೆಲ್ಸದ ಮೇಲೆ ಪ್ರೀತಿ ಅಂದ್ರೆ ಅದ್ ಹಾಗೆ ಅಲ್ವಾ? ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ಗೆಳತಿ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಗೆಳತಿ. ಏನ್ ಫ್ರೆಂಡು, ಇನ್ನು ಮಲಗಿಲ್ವಾ? ಇಲ್ಲ ಗೆಳತಿ. ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇನ್ಮೇಲೆ ಹಾಗೆ ಪ್ರೀತಿ ಗೀತಿ ಎಲ್ಲ ಶುರು ಆದ್ಮೇಲೆ ನಿದ್ದೆನೇ ಕಡಿಮೆ, ಊಟನೂ ಕಡಿಮೆ. ಈ ಅನುಭವನ ಎಂಜಾಯ್ ಮಾಡು, ಗೊತ್ತಾಯ್ತಾ? ಅಯ್ಯೋ ನಂಗೆ ನಿದ್ದೆ ಬರ್ತಿದ್ಯಪ್ಪ. ಹುಡುನಾಯಿ. ನನಗೆ ಇದರಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ನಿನ್ನ ಮನಸ್ಸಲ್ಲಿ ಭಾಗ್ಯ ಇದೆ. ನೀನ್ ಯಾಕೆ ಭಾಗ್ಯನ ಮದ್ವೆ ಆಗ್ಬಾರ್ದು? ನೀನ್ ಯಾಕೆ ಅವ್ರಿಗೊಂದು ಹೊಸ ಬಾಳ್ ಕೊಡ್ಬಾರ್ದು? ಹೇ, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆಯಲ್ಲ, ನಿನಗೇನು ಅನ್ನಿಸ್ತಾ ಇಲ್ವಾ? ಮನೆ ಮಗ ಆಗಿ ಈ ತರನ ಮಾಡೋದು? ನಿನ್ನಂಥ ಮಗ ಹುಟ್ಟೋಕ್ಕಿಂತ ಹುಟ್ಟದೇ ಇರೋದೇ ಎಷ್ಟೋ ವಾಸಿಯಾಗಿತ್ತು. ನೀನ್ ಚಿಕ್ಕವನಾಗಿದ್ದಾಗ ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೆ ನಮ್ಗೆ ಏನೋ ಕೊಟ್ಟೆ ನೀನು. ಅಪ್ಪ ಅಮ್ಮನ ಋಣ ತೀರಿಸೋ ವಿಧಾನ ನನ್ನಿದು. ನಾಚಿಕೆ ಆಗಲ್ವೋ ನಿನಗೆ? ಓದಿಟ್ಟು ನಾಚಿಕೆ ಆಗಲ್ವೋ ನಿನಗೆ? ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗಿಲ್ಲ, ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಿಲ್ಲ, ಒಳ್ಳೆ ಗಂಡ ಆಗಿಲ್ಲ. ಏನು ನಿನ್ನ ಹಣೆ ಬರ? ನಮ್ಗೆಲ್ಲ ಒಳ್ಳೇದ್ ಮಾಡೋದು ಬೇಡ. ಅಟ್ಲೀಸ್ಟ್ ಒಬ್ಬ ಒಳ್ಳೆ ಮನುಷ್ಯನೂ ಆಗ್ಲಿಲ್ಲಲ್ಲ ನೀನು. ನಿನ್ನ ಸಾಕೋದಕ್ಕಿಂತ ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪ ಅಂತೆ. ಅಪ್ಪ ಮುಟ್ಟಿದ್ರೆ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ. ಅಯ್ಯೋ ಮಾವ, ಭಾಗ್ಯ ಬೇಗ ಕಾರ್ಕಿ ತಗೋಮ್ಮ, ಡಾಕ್ಟರ್ ಹತ್ರ ಹೋಗೋಣ. ಅಪ್ಪ ಅಪ್ಪ ಏನಾಯ್ತಪ್ಪ? ದೂರ ಇರೋ ನೀನು. ಏನಾಯ್ತು? ಹೇಳಿ ಏ ತಾಂಡವ್, ಎಲ್ಲಿದ್ಯಾ? ಎಲ್ಲಾನು ನಮ್ ಪ್ಲಾನ್ ಪ್ರಕಾರ ಆಯ್ತು ತಾನೆ? ಅಯ್ಯೋ ಶ್ರೇಷ್ಠ, ಒಂದ್ ದೊಡ್ಡ ಬ್ಲಂಡರ್ ಆಯ್ತು.
ಬ್ಲಂಡರಾ? ಏನಾಯ್ತು? ತಂಡವಾಯ್ತು ಸೀರಿಯಸ್, ಅದನ್ನೆಲ್ಲ ನಮ್ದ್ಯಾ ನೀನು? ಅವರೆಲ್ಲ ಎಂತ ಡ್ರಾಮಾ ಮಾಡ್ತಾರೆ ಅಂತ ಗೊತ್ತು ತಾನೆ ನಿನ್ಗೆ? ಇಷ್ಟ ಇಂಥ ವಿಷಯದಲ್ಲೆಲ್ಲ ಯಾರು ನಾಟಕ ಮಾಡ್ತಾರೆ? ನಿನ್ ಮನೆಯವ್ರು ಮಾಡ್ತಾರೆ ತಾಂಡವ್. ನಿನ್ ಮನೆ ಕೇಳಿದ ತಕ್ಷಣ ಹೇಗ್ ನಾಟಕ ಮಾಡ್ತಿದ್ದಾರೆ ನೋಡು. ನೀನ್ ಇದನ್ನೆಲ್ಲ ನಂಬಿ ಏನಾದ್ರೂ ನೀನ್ ಹಾಸ್ಪಿಟಲ್ಗೆ ಹೋದ್ರೆ ನಿನ್ ತಲೆ ಕೆಡ್ಸಿ ಅಲ್ಲಿ ಇಟ್ಕೊಳ್ತಾರೆ ಹೊರತು ಮನೇನ್ ಮಾತ್ರ ಕೊಡಲ್ಲ. ಇಲ್ಲ ಶ್ರೇಷ್ಠ, ಆತರ ಎಲ್ಲ ಅವ್ರು ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ತಾಂಡವ್, ನೀನ್ ಆಲ್ರೆಡಿ ತುಂಬಾನೇ ರಾಂಗ್ ಡಿಸಿಷನ್ಸ್ ಮಾಡಿದ್ಯಾ. ಪ್ಲೀಸ್ ಒಂದ್ಸಲ ನನ್ ಮಾತ್ ಕೇಳು. ನಾಟಕನ ನಂಬೇಡ, ಒಂದ್ಸಲ ನನ್ ಮಾತನ್ನ ಕೇಳು. ತಾಂಡವ್, ಎಲ್ರೂ ನಿನ್ನ ಬಿಟ್ಟು ಹೋದಾಗ ಕೊನೆಲಾಗೋದು ನಾನು. ಸೊ ಪ್ಲೀಸ್ ನನ್ ಮಾತನ್ನ ಒಂದ್ಸಲ ಕೇಳು. ದುಡ್ಕಿ ತಪ್ಪಾದ ನಿರ್ಧಾರ ತಗೋಬೇಡ, ಆ ಮನೆ ಬಿಟ್ಟು ಬರ್ಬೇಡ ತಾಂಡವ್. ಇಷ್ಟ ಹೇಳ್ತಿರೋದು ಯಾಕೋ ನಿಜ ಅನ್ನಿಸ್ತಿದೆ. ಇವ್ರನ್ನೆಲ್ಲ ಪೂರ್ತಿನೂ ನಂಬಕ್ಕಾಗಲ್ಲ. ಈ ಸಲ ಅಲ್ಲಿಗೆ ಹೋಗೋದ್ ಬೇಡ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಆಯ್ತಾ? ಅತ್ತೆ, ಮಾವಾಗ ಏನು ಆಗಲ್ಲ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾವ ಹುಷಾರಾಗಿ ಬರ್ತಾರತ್ತೆ. ಪಾಪ ಕಣೆ ಅವರು. ಇಷ್ಟು ದಿವಸ ನಾನು ನಿನ್ನ ಏನೇನ್ ಬೇಡ್ಕೊಂಡಿದ್ದೀನೋ ಎಲ್ಲ ಕೊಟ್ಟಿದೀಯ. ಇವತ್ತು ಕೊನೆಯದಾಗಿ ನಿನ್ನೊಂದು ಬೇಡ್ಕೊಂತೀನಿ, ಕೊಡು ತಂದೆ, ಇಲ್ಲ ಅಂತ ಮಾತ್ರ ಅನ್ಬೇಡ. ನನ್ ಮಾಂಗಲ್ಯದ ಭಾಗ್ಯನ ಉಳಿಸ್ಕೊಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ ದೇವ್ರೆ. ಆದಷ್ಟು ಬೇಗ ಇವರು ಹುಷಾರಾಗಿ ಬರೋ ತರ ಮಾಡು ತಂದೆ.